ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪ್ರತಿನಿಧಿಗಳಿಂದ ವೈಜ್ಞಾನಿಕ ಒಳ ಮೀಸಲಾತಿ ವಿರೋಧಿಸಿ ಮಾರ್ಚ್ 18ರಂದು ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ಹೆಸರಿನಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನಡೆಯುತ್ತಿರುವ ಅನ್ಯಾಯ ವಿರೋಧಿಸಿ ಮಾರ್ಚ್ 18ರಂದು ಎಲ್ಲ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಪಿ ರಾಠೋಡ್ ಮತ್ತು ಕಾರ್ಯದರ್ಶಿ ಸುರೇಶ್ ಹುಬ್ಳಿಕರ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಭೋವಿ, ಲಮಾಣಿ, ಕೊರವ, ಕೊಂಚ, ಜಾಂಬವ, ವಡ್ಡರ ಸೇರಿದಂತೆ 101 ಜಾತಿಗಳು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಹೆಸರಲ್ಲಿ ಇತ್ತೀಚೆಗೆ ನಡೆದ ನೇಮಕಾತಿಗಳಲ್ಲಿ ಪರಿಶಿಷ್ಟ ಜಾತಿಗಳ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಗುಂಪಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಚಲವಾದಿ, ಬಂಜಾರ, ಭೋವಿ, ಕೊರಮ, ಕೊರಚ, ವಡ್ಡರ, ಕೊಂಚ, ಬುರುಬುರು, ಪೊಚ್ಚಮ್ಮ ಸೇರಿದಂತೆ 70ಕ್ಕೂ ಹೆಚ್ಚು ಜಾತಿಗಳಿಗೆ ಘೋರ ಅನ್ಯಾಯವಾಗಿದೆ. ಈ ಮೂಲಕ ಎಚ್ಚೆತ್ತುಕೊಂಡು ಸರ್ಕಾರ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಕೈಬಿಟ್ಟು ಹಿಂದಿನ ನಿಯಮದಂತೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದು ಸ್ವಾಗತಾರ್ಹ. ಒಕ್ಕೂಟದ ಮುಖಂಡ ಸಂಜೀವ್ ಸಿಂಧೆ ಮಾತನಾಡಿ, ಮಾರ್ಚ್ 18ರಂದು ನಡೆಯಲಿರುವ ಪ್ರತಿಭಟನಾ ಮೆರವಣಿಗೆಯು ಪಟ್ಟಣದ ಪಾಪವ್ವ ಚೌಕ್ ಮೂಲಕ ಪ್ರಾರಂಭವಾಗಿ ಮಹಾತ್ಮ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ತಹಸೀಲ್ ಕಚೇರಿಯಲ್ಲಿ ಸಮಾವೇಶಗೊಳ್ಳುವುದು. ನಂತರ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಸಲ್ಲಿಸಲಾಗುವುದು ಎಂದು ಹೇಳಿದರು. ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷ ವಿಲಾಸ್ ಮಾತನಾಡಿ, ಪ್ರತಿಭಟನಾ ಮೆರವಣಿಗೆಯಲ್ಲಿ ಹಳ್ಳಿಗಳಿಂದಲೂ ಬಂಜಾರ ಸೇರಿದಂತೆ ಎಲ್ಲ ಸಮುದಾಯದ ಜನರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ನಾವು ಈ ನಮ್ಮ ಸಮುದಾಯದ ಮೇಲೆ ಸರ್ಕಾರದಿಂದ ಆದಂಥ ಅನ್ಯಾಯ ಒಳ ಮೀಸಲಾತಿ ಎಂದು ವಿಂಗಡಿಸಿ ಜಾತಿಯಲ್ಲೇ ನಾವು ಒಳಗೊಳಗೆ ಜಗಳ ಸುಮ್ಮನೆ ನಮಗೆ ಇದಕ್ಕೆ ಒಂದು ಪರಿಹಾರ ಮಾಡಿದ್ದಾರೆ. ಅದಕ್ಕೆ ನಮಗೆ ಬೀದಿ ಪ್ರಸಂಗ ಬರ್ತಾಯಿದೆ. ಮೊನ್ನೆ ಇಲ್ಲಿ ಸರ್ಕಾರದಿಂದ ಆಯ್ಕೆಯಾದಂಥ ಯೂನಿವರ್ಸಿಟಿಯಲ್ಲಿ ಪರಿಶಿಷ್ಟ ಜಾತಿ ಎ ಬಿ ಸಿ ಅಂತ ನಿರ್ಣಯ ಮಾಡಿದಾಗ ಎಲ್ಲ ಆಯ್ಕೆಯಲ್ಲಿ ಆದಂಥ ಎಲ್ಲ ಅಭ್ಯರ್ಥಿಗಳು ಬರೀ ಎ ವರ್ಗದಿಂದ ಬಂದು ಬಿ ಸಿಗೆ ಯಾವುದೇ ಇದು ಸೀಟ್ ಸಿಗಲಿಲ್ಲ. ಹೀಗಾಗಿ ಇದು ತುಂಬ ಅನ್ಯಾಯ. ಅದಕ್ಕೆ ನಮ್ಮದೇನಪ್ಪ ಅಂದ್ರೆ ನಮ್ಮ ಈ ಒಕ್ಕೂಟ ನಮ್ಮ ಒಕ್ಕೂಟದಲ್ಲ, ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ, ಇದರ ಗುರಿ ಏನಪ್ಪ ಅಂದರೆ ನಮ್ಮದು ಒಂದೇ ಬೇಡಿಕೆ ಏನಪ್ಪ ಅಂದ್ರೆ, ಇದು ಮೊದಲನೇ ಹಳೆಯ ಪದ್ಧತಿ 15% ಮೊದಲೇ ಇತ್ತು, ಯಥಾ ಪ್ರಕಾರ ಇಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಅವು ಸರ್ಕಾರ ಏನು ಹೊಸ ಮೀಸಲಾತಿ ಒಳ ಮೀಸಲಾತಿ ನಿರ್ಣಯ ಮಾಡಿದೆ, ಅದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಎಲ್ಲರಿಗೆ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಭೋವಿ, ಲಮಾಣಿ, ಕೊಂಚ ಅಂದರೆ ಬರುವ 18ನೇ ತಾರೀಕು ಮಾರ್ಚ್ 18ನೇ ತಾರೀಕು ಪಾಪವ ಚೌಕಿಂದ ಗಾಂಧಿ ಚೌಕಿಂದ ಅಂಬೇಡ್ಕರ್ ತಹಸೀಲ್ ಆಫೀಸ್ ಹೊರಗೆ ಒಂದು ದೊಡ್ಡ ಹೋರಾಟ ಮಾಡ್ತಿದ್ದೇವೆ. ಯಾಕಂದರೆ ಸರ್ಕಾರ ಎಲ್ಲೋ ಒಂದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಂದಲ್ಲಿ ಹೇಳಿದ್ರೆ ಯಾರು ಕೇಳೋಕೆ ನಾವು ರೋಡಿ ಹಿಡಿದು ಬೀದಿಗೆ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ನಮ್ಮದು ಒಂದು ಕೂಗು ಕೇಳಿಸ್ದೆ ಅಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ನಾವು ನಿಮ್ಮ ಕರೆದ ಉದ್ದೇಶ ಏನಂದರೆ ಬರುವ ಮಾರ್ಚ್ 18ನೇ ತಾರೀಕು ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ. ಪಾಲ್ಕಿ ನಗರದಲ್ಲಿ ಪಾಲ್ಕಿ ಪಾಪಾ ಚೌಕ್ ವೃತ್ತದಿಂದ ಗಾಂಧಿ ಚೌಕಿಂದ ಅಂಬೇಡ್ಕರ್ ಚೌಕ್ ತಹಸೀಲ್ ಆಫೀಸ್ವರೆಗೆ. ಅದಕ್ಕಾಗಿ ತಮ್ಮೆಲ್ಲ ಪತ್ರಕರ್ತರಲ್ಲಿ ಮನವಿ ಏನಂದರೆ ಈ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಮತ್ತು ಅದಕ್ಕೆ ಮತ್ತು ಈ ಹೋರಾಟ ಇದೆ ಅಂತ ನೀವೆಲ್ಲ ಪತ್ರಿಕೆಯಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸಮಾಜ SC ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿವೆ. 101 ಜಾತಿಗಳಲ್ಲಿ ಅವುಗಳನ್ನು ಒಡೆದು ಅವುಗಳನ್ನು ವಿಭಾಗ ಮಾಡಿ ವಿಂಗಡಣೆ ಮಾಡಿ ಪರಸ್ಪರ ಹಂಚಿ ಅವುಗಳ ಇದ್ದಂಥ 101 ಜಾತಿಗಳು ಒಂದಿದ್ದನ್ನು ಕಡಿದು ಅವರಿಗೆ ಜಗಳ ಹಚ್ಚದಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸರ್ಕಾರದ ಉದ್ದೇಶನೇ ಬೇರೆ ಇತ್ತು, ಇಲ್ಲಿ ಆಗಿಂದ ಉದ್ದೇಶನೇ ಬೇರೆ ಅದ. ಕೆಟಗರಿ 1 ಎ ಮತ್ತು ಬಿ ಮತ್ತು ಸಿ 3 ಕೆಟಗರಿ ಮಾಡಿದ್ದಾರೆ. 3 ಕೆಟಗರಿಗಳಲ್ಲಿ ಆಯಾ ಕೆಟಗರಿಗೆ ಇಷ್ಟಂತೂ ಹಂಚಿಕೆ ಮಾಡಿದ್ದಿತ್ತು. ಆದರೆ ಕೆಲವೊಂದು ಕಾರಣಕ್ಕಾಗಿ ಮೊನ್ನೆ ಸೆಲೆಕ್ಷನ್ ಆದವು ವಿವಿಧ ಯೂನಿವರ್ಸಿಟಿಗಳಲ್ಲಿ. ಎಲ್ಲ ಸೆಲೆಕ್ಷನ್ಗಳಲ್ಲಿ ಎ ಕೆಟಗರಿಗೆ ಮಾತ್ರ ಸವಲತ್ತು ಸಿಕ್ತು. ಬಿ ಮತ್ತು ಸಿ ಕೆಟಗರಿಗೆ 1-0 ವೇಕೇಶನ್ ಸಿಕ್ತು. ಹಾಗಾಗಿ ಬಿ ಮತ್ತು ಸಿ ಕೆಟಗರಿಗೆ ಕೊಟ್ಟಂಥ
ಹಂಚಿಕೆ ಮಾಡಿದಂಥ ಸ್ಥಾನಗಳು ನೌಕರಿಗಳು ಎಲ್ಲಿವೆ ಮತ್ತು ಅವು ಎ ಕೆಟಗರಿಗೆ ಯಾಕೆ ಹೋದವು ಮತ್ತು ಮಾಡದಿದ್ದರೆ ಕರೆಕ್ಟ್ ಮಾಡದಿತ್ತು ಮತ್ತು ಇದನ್ನು ನೀವು ಯಾಕೆ ವಿಂಗಡಣೆ ಮಾಡಿ ಮತ್ತು ಬಿ ಮತ್ತು ಸಿದರಿಗೆ ಯಾಕೆ ಅನ್ಯಾಯ ಮಾಡಿದಿರಿ ಅದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು 18ನೇ ತಾರೀಕು ಬಾಲ್ಕಿ ತಾಲೂಕಿನಲ್ಲಿ ಪಾಪವ ವೃತ್ತದಿಂದ ಗಾಂಧಿ ವೃತ್ತದವರೆಗೆ, ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ವತಿಯಿಂದ ನಾವು ರಾಜ್ಯಪಾಲರಿಗೆ ಮತ್ತು CM ಅವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು DC ಅವರಿಗೆ ನಾವು ಮೆಮೊರಂ ಪತ್ರವನ್ನು ಕೊಟ್ಟು ನಮಗೆ ಇದರಿಂದ ಬಹಳ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ. ಹಿಂದಿದ್ದು ಏನಿತ್ತು ಒಳ ಮೀಸಲಾತಿ ಮಾಡಿ ನಮ್ಮ ಹತ್ರ ಜಗಳ ಹಚ್ಚಬೇಡ್ರಿ, ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಂತಿದ್ದೆವು. ಎಲ್ಲ ಜಾತಿಗಳಲ್ಲಿ ಈಗ ಒಡೆದು ರಾಜಕೀಯ ಮಾಡೋದು ಬೇಡ, ಯಾಕಂದ್ರೆ ನಾವು ಹಿಂದೆ ಏನಿದ್ದೆವು ಅದೇ ಇರ್ರಿ, ಅದೇ ಇಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಎಲ್ಲ ನಮ್ಮ ಸಮುದಾಯ ಬರೋದು ಮತ್ತು ಅವರು ತಮ್ಮ ಬೀಜ ಬರೋದಾರ ಅದು ಪಾಪವ ಚೌಕಿಯಿಂದ ಶುಭಾರಂಭಗೊಂಡು ಮಹಾತ್ಮ ಗಾಂಧಿ ಚೌಕು ಇಲ್ಲಿಂದ ಬಂದು ಅಲ್ಲಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು DC ಮತ್ತು ನಮ್ಮ ರಾಜ್ಯ ಜಿಲ್ಲಾ ಇನ್ಚಾರ್ಜ್ ಎಲ್ಲರೂ 4 ಜನರಿಗೆ ಮನವಿ ಪತ್ರ ಸಲ್ಲಿಸಬೇಕಂತ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸುಭಾಷ್ ಚವಾಣ್, ಸಂಘದ ತಾಲೂಕು ಅಧ್ಯಕ್ಷ ಸುಭಾಷ್ ಆಡೆ, ಭೋವಿ ವಡ್ಡರ ಸಮಾಜದ ರಾಜ್ಕುಮಾರ್ ಶಿಂದೆ, ವೆಂಕಟ ಸಿಂಧೆ, ದತ್ತು ಪವಾರ್, ಪ್ರಕಾಶ್ ಸಂಪಂಗೆ, ಸುರೇಶ್ ಚವಾಣ್, ಚಂದು ಸಂಪಂಗೆ, ಸಂಜು ಶಿಂದೆ, ಪ್ರಮುಖರಾದ ಸಿದ್ದಪ್ಪ ಪೊಚ್ಚಮ್ಮ, ಸಂತೋಷ್ ಮಾನೆ, ಪ್ರಕಾಶ್ ಯಾದವ್, ಜಗನ್ನಾಥ ಸಂಪಂಗಲೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.